ಈ 63% ಭ್ರಷ್ಟಾಚಾರ ಉಳಿಸಲು ಏನು ಮಾಡ್ತಾ ಇದ್ದಾರಪ್ಪ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಅಂತ. ಯಾಕಂದ್ರೆ ಈಗ ಅವರ ಇಬ್ಬರು ಜವಾಬ್ದಾರಿ ತೊಗೊಂಡಾರ, ಇಬ್ಬರು ಸಂಘಟಿತರಾಗಿದ್ದಾರೆ, ಕೂಡಿದ್ದಾರೆ. ಇದಕ್ಕೆ ಅವರು ಉತ್ತರ ಕೊಡಬೇಕಲ್ಲ, ಇನ್ನು ತಿಳಿದು ಹೆಂಗೆ? ಮತ್ತು ಇಲ್ಲಿವರೆಗೆ ಈ ಲೋಕಾಯುಕ್ತರು ಹೇಳದಂಥ, ಇವತ್ತು ಉಪಲೋಕಾಯುಕ್ತರಲ್ಲಿ ಯಾರೂ ಇಲ್ಲಿ ಹೇಳದಂಥ ಕೇಸುಗಳಲ್ಲಿ ಎಷ್ಟು ಜನ ಅಧಿಕಾರಿಗಳಿಗೆ ಶಿಕ್ಷೆ ಆಗಿದೆ. ಈಗ ಹಿಂದಿನ ಒಂದು ಚರ್ಚೆಯಲ್ಲಿ ಅವ್ರು ಹೇಳಿದ ಸಂದರ್ಭದಲ್ಲಿ ಯಾರು ಸಿಕ್ಕರು ಏನು ಲಿಸ್ಟ್ ಹೇಳೋ ಸಂದರ್ಭದಲ್ಲ ಈ ಮಾತನ್ನು ಪ್ರಶ್ನೆ ಮಾಡಿದ್ದದು. ಎಷ್ಟು ಜನ ಭ್ರಷ್ಟ ಅಧಿಕಾರಿಗಳಿಗೆ ಈ ಸರ್ಕಾರ ಶಿಕ್ಷೆ ಕೊಟ್ಟದಪ್ಪ, ಅದು ಇವತ್ತು ಅದಕ್ಕೆ ಶ್ವೇತಪತ್ರ ಹೊರಡಿಸ್ಬೇಕಾಗ್ಯದ ಸರ್ಕಾರ. ಹೆಂಗೋ ಅಧಿವೇಶನ ಅದು ಶ್ವೇತಪತ್ರ ಹೊರಡಿಸ್ರಿ. ಎಷ್ಟು ಜನ ಸಿಕ್ಕರು ಲೋಕಾಯುಕ್ತದಿಂದ, CIDದಿಂದ, CODದಿಂದ ಆ ಅಧಿಕಾರಿಗಳಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಯಿತು ಅನ್ನೋ ಸಹಿತ ಇದು ಹೊರಬರ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಭ್ರಷ್ಟಾಚಾರ ಮಾತ್ರ ಜಬರ್ದಸ್ತಾಗಿ ಇವತ್ತು ಚರ್ಚೆ ವಿಷಯ ಅಷ್ಟೇ ಅಲ್ಲ, ಜೀವನದ ಒಂದು ಭಾಗ ಆದಂಗೆ ಆಗೋಗ್ಬಿಟ್ಟದ. ಅದು ಎಲ್ಲರ ತಲೆಯಲ್ಲಿ ಏನಪ್ಪ ಅಂದ್ರೆ ಎಲ್ಲಿಯೂ ಕೊಡೋದು ಏನು ಕೆಲಸ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ನೀವು ಯಾವುದಕ್ಕೂ ಹೋಗ್ರಿ ಸಹಜವಾಗಿ ಕೊಡಬೇಕಪ್ಪ, ಅದು ಸಹಜ ಮೊದಲು ಡಿಸೈಡ್ ಆಗುವಂಥ ಒಂದು ಪರಿಸ್ಥಿತಿ ದುರಂತ ಇಲ್ಲಿ ಬಂದದ. ಇಂಥ ಪರಿಸ್ಥಿತಿ ಒಳಗೆ ಅದು ನಮ್ಮ ವೀರಪ್ಪನವರು ಹೇಳಿದ್ದು ಮತ್ತಷ್ಟು ಚರ್ಚೆ ಆಗೋದಷ್ಟೇ ಅಲ್ಲ, ಇನ್ನು ಈ ಒಂದು ಅಧಿವೇಶನದಲ್ಲಿ ಇದೊಂದು ದೊಡ್ಡ ಗದ್ದಲು ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ